ನಿನ್ನೆ ದರ್ಶನ್ ಅವರ ಹೈಕೋರ್ಟ್ನ ಪೀಠ ಆದೇಶವನ್ನು ಕೊಟ್ಟಿದೆ ಸಿದ್ದರಾಮಯ್ಯನವರ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 197 ಪುಟಗಳ ವಿವರಣವಾದಂತಹ ಆದೇಶ ಅದು. ಅದರಲ್ಲಿ ಬ್ರಿಟನ್ನ ಮಾಜಿ ಪ್ರಧಾನಿ ಬೆಂಜಮಿನ್ ಡಿಸ್ರೇಲಿ ಅವರ ಒಂದು ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಏನಂತ, ಎಲ್ಲ ರೀತಿಯ ಅಧಿಕಾರ ಎಂಬುದು ನಂಬಿಕೆಯ ಆಧಾರದಲ್ಲಿ ದೊರೆತಿರುತ್ತದೆ. ಒನ್ಸ್ ಅಗೇನ್, ನಂಬಿಕೆಯ ಆಧಾರದ ಮೇಲೆ ಅಧಿಕಾರ ಅನ್ನೋದು ದೊರಕಿರುತ್ತದೆ. ಹಾಗಾಗಿ ಅಧಿಕಾರ ಬಳಸುವವರು ಆ ನಂಬಿಕೆಗೆ ಉತ್ತರದಾಯಿಗಳಾಗಿರಬೇಕು, ಅಂದ್ರೆ ರೆಸ್ಪಾನ್ಸಿಬಲ್ ಆಗಿರಬೇಕು. ಜನರಿಂದ ಜನರಿಗಾಗಿ ಈ ಅಧಿಕಾರ ಬಂದಿದೆ, ಅವರಿಗಾಗಿಯೇ ಅದನ್ನ ಸರ್ವದಾ ಮೀಸಲಿಡಬೇಕು. ನಿನ್ನೆ ಬಂದಿರುವಂತಹ ಹೈಕೋರ್ಟ್ನ ಆದೇಶದಲ್ಲಿ ಉಲ್ಲೇಖ ಮಾಡಿರುವಂತಹ ಕೋರ್ಟ್ ಇದು. ಇಷ್ಟು ದಿನಗಳ ಕಾಲ ಹೇಳ್ತಾ ಇದ್ರಿ ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ ಅಂತ. ಅಫ್ಕೋರ್ಸ್ ಇವತ್ತು ಅವರು ತಪ್ಪು ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ, ಬಟ್ ನಿಮ್ಮ ಆಕ್ಷೇಪಣೆ ಇದ್ದಿದ್ದೇ ತನಿಖೆಗೆ ವಿರೋಧ ಇತ್ತು, ನಿಮ್ದು ತನಿಖೆ ಆಗಬಾರದು ಅಂತ. ಹೈಕೋರ್ಟ್ನ ಡಿಸಿಷನ್ ನೋಡ್ತಾ ಇದ್ದೀರಿ. ಖಂಡಿತ. ಈಗ ಹೈಕೋರ್ಟ್ನ ಏನು ತೀರ್ಪಿದೆ, ವಿ ಶುಡ್ ರೆಸ್ಪೆಕ್ಟ್ ಇಟ್. ಸೊ ಅದೇ ಪ್ರಕಾರ ಇವತ್ತು ಏನು FIR ಆಗಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗ್ಲು ಈ ಮೂಡಾನೋ ವಿಚಾರದಲ್ಲಿ ಮಾನ್ಯ ಸಿದ್ದರಾಮಯ್ಯವರ ಹೆಸರು ಎಲ್ಲಿದೆ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಆ ಜೊತೆಗೆ ಸಿದ್ದರಾಮಯ್ಯನವರು ಆ ಮೂಡ ವಿಚಾರದಲ್ಲಿ ನೀವು ಶುರುವಾತಿಂದ ಇವತ್ತಿನ ತನಕ ತಗೊಂಡ್ರೆ ಅವರ ಒಂದು ಚಿಕ್ಕ ಸಹಿಯನ್ನ ಯಾವ ಪತ್ರದಲ್ಲಾದ್ರೂ ಕಂಡಿದ್ದೀರಾ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಎಲ್ಲೂ ಇಲ್ಲ ಅವರ ಸಹಿ ಆಗ್ಲಿ ಮತ್ತಿನ್ನೊಂದಾಗ್ಲಿ. ಖುದ್ದು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನಾದ್ರೂ ಪಾರ್ವತಮ್ಮನವರಿಗೆ ಅಂದ್ರೆ ಅವರ ಶ್ರೀಮತಿಯವರಿಗೆ ಮೂಡ ಸೈಟ್ಗಳನ್ನೇನಾದ್ರೂ ಹಂಚಿಕೆ ಮಾಡಿದ್ರೆ ಆ ಆರೋಪಗಳಿಗೆ ಒಂದು ನನ್ನ ಪ್ರಶ್ನೆ ಇರೋದು, ಲೀಗಲ್ ಫೈಟ್ ಆಗುತ್ತೆ. ಈಗ ಆಲ್ರೆಡಿ ಒಂದ್ ಸೈಡ್ ಆಲ್ರೆಡಿ ಹೈಕೋರ್ಟ್ ಅಲ್ಲಿ ಆಗಿದೆ, ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಆಗಿದೆ. ಬಟ್ ಈಗ ಇರ್ತಾ ಇರುವಂತದ್ದು ಬಂದಿರುವ ಆದೇಶದ ನಂತರ ಅದನ್ನ ಕಾಂಗ್ರೆಸ್ ಹೇಗೆ ನೋಡ್ತಾ ಇದೆ, ಸಿದ್ದರಾಮಯ್ಯನವರು ಹೇಗೆ ನೋಡ್ತಾ ಇದ್ದಾರೆ, ವಾಟ್ ನೆಕ್ಸ್ಟ್? ಎಸ್, ವಿ ಆರ್ ರೆಡಿ ಟು ಫೇಸ್ ಇಟ್. ಕಾನೂನಾತ್ಮಕವಾಗಿ ಈ ನೆಲದ ಕಾನೂನು ಮೇಲೆ ನಮಗೆ ಬಹಳ ಗೌರವ ಇದೆ. ಐದರ ದ್ವಿಸದಸ್ಯ ಪೀಠಕ್ಕೆ ಹೋಗುವಂತದ್ದಿರ್ಬೋದು, ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗುವಂತದ್ದಿರ್ಬೋದು, ಅಥವಾ FIR ನ ಪ್ರಶ್ನೆ ಮಾಡುವಂತಹ ಕಾನೂನಲ್ಲಿ ಅವಕಾಶಗಳಿದೆ. ಪ್ರತಿಯೊಂದನ್ನು ನಾವು ಕಾನೂನಾತ್ಮಕವಾಗಿ ಈಗ ಏನು ಇವತ್ತು ಜಡ್ಜ್ಮೆಂಟ್ ಬಂದಿರೋ ಕಾರಣದಿಂದಾಗಿ ಡೆಫಿನೆಟ್ಲಿ ವಿ ವಿಲ್ ಫೇಸ್ ಇಟ್ ಲೀಗಲಿ. ಮತ್ತೆ ಬಿಜೆಪಿಯವರ ಆರೋಪ ಇದೆ ನೋಡಿ. ಸಾಗರ ಅಂದ್ರೆ ಸಮುದ್ರ ಹೇಳ್ತಾ ಇತ್ತಂತೆ, ನಾನು ಭೂಮಿನೇ ನುಂಗೋಷ್ಟು ಶಕ್ತಿ ಇದೆ ಅಂತ. ಅದ್ರ ಮೇಲೆ ಬಿದ್ದಂತ ಒಂದು ಎಣ್ಣೆ ಇದೆಯಲ್ಲ, ಎಣ್ಣೆ ಹನಿನ ಆ ಸಮುದ್ರದ ಕೈಲಿ ನುಂಗಕ್ಕಾಗಲ್ಲ. ಹಾಗೆ ಬಿಜೆಪಿ ಸಾಗರದಷ್ಟು ಭ್ರಷ್ಟಾಚಾರಗಳನ್ನ ತನ್ನ ಒಡಲಲ್ಲಿ ಇಟ್ಕೊಂಡು ಇವತ್ತು ಒಂದು ಆರೋಪ ನಮ್ಮ ಮೇಲೆ ಮಾಡಿದ್ರು. ಇದೇ ರಾಜ್ಯಪಾಲರು ನಮ್ದು ಪ್ರಾಸಿಕ್ಯೂಷನ್ಗೆ ಕೊಟ್ರು. ನಾವು ಇದೇ ರಾಜ್ಯಪಾಲರನ್ನ ಪ್ರಶ್ನೆ ಮಾಡ್ತಾ ಇದ್ದಿದ್ದು ಅವತ್ತು ಕೂಡ. ನೋಡಿ, ನಮ್ದೇನು ತನಿಖೆ ಆಗಿಲ್ಲ. ಇವತ್ತು 3 ತಿಂಗಳು ಒಳಗಡೆ ವರದಿ ಕೊಡಬೇಕು ಅಂತ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಆದರೆ ಕುಮಾರಸ್ವಾಮಿ ಶ್ರೀ ಸಾಯಿ ವೆಂಕಟೇಶ್ವರ 530 ಎಕರೆ ಅದರಲ್ಲಿ ಸಂಪೂರ್ಣ ತನಿಖೆಯಾಗಿ ಪ್ರಾಸಿಕ್ಯೂಷನ್ಗೆ 23ರಿಂದ ಕಾಯ್ಕೊಂಡು ಕೂತಿದೆ. ಆದ್ರೆ ಇವತ್ತಿನ ತನಕ ಯಾಕೆ ಕೊಟ್ಟಿಲ್ಲ ನೀವು? ಇದು ಯಾವ ರಾಜಕೀಯ? ಜೊಲ್ಲೆ ಅವರ ಪ್ರಕರಣ, ಮೊಟ್ಟೆ ಹಗರಣ, ನಿರಾಣಿಯವರ ಪ್ರಕರಣ, ರೆಡ್ಡಿಯವರ ಪ್ರಕರಣ, ಎಲ್ಲದೂ ತನಿಖೆಯಾಗಿ ನೀವು ಪ್ರಾಸಿಕ್ಯೂಷನ್ಗೆ ಕೊಡ್ತಾ ಇಲ್ಲ. ಆಯ್ತು, ಸಿದ್ದರಾಮಯ್ಯರಿಗೊಂದು ನ್ಯಾಯ ಅಥವಾ ಇನ್ನೊಬ್ರಿಗೊಂದು ನ್ಯಾಯ ಅಂದ್ರೆ 87 ಎಕರೆ ಪಡುವಲಿ ಹಿಪ್ಪೆದು ಇದೇ ದೇವೇಗೌಡರ ಮೇಲೆ ಒಂದು ಅರ್ಜಿ ಹೋಗಿರ್ತಕ್ಕಂಥದ್ದು ರಾಜ್ಯಪಾಲರ ಅಂಗಳಕ್ಕೆ. ಯಾಕೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಇಲ್ಲ ಅನ್ನುವಂಥದ್ದು. ಇದೇ ವಾದಗಳನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ರು ದರ್ಶನ್ ಅವರೇ ಹೈಕೋರ್ಟ್ನ ಅಂಗಳದ ಮುಂದೆ. ಅದಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ನೀವು ಹೇಳ್ತಾ ಇದ್ರಿ ರಾಜ್ಯಪಾಲರು ತರಾತುರಿಯಲ್ಲಿ ಆದೇಶವನ್ನು ಕೊಟ್ಟಿದ್ದಾರೆ, ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅಂತ. ಆದ್ರೆ ಹೈಕೋರ್ಟ್ನ ಪೀಠ ಹೇಳ್ತಾ ಇದೆ, ನನಗೆ ಕಾಣಿಸ್ತಾ ಇದೆ ಇದು ತರಾತುರಿಯಲ್ಲಿ ಆಗಿರುವಂತದ್ದಲ್ಲ, ಪ್ರೈಮಾ ಫೇಸಿ ಇದ್ದೇ ಇದೆ. ಇದನ್ನ ತನಿಖೆ ಮಾಡದೆ ಹೋದ್ರೆ ಯಾವ ಪ್ರಕರಣನ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಹೈಕೋರ್ಟ್ ಅಲ್ಲಿ ನೀವು ಬ್ರಿಟನ್ದೊಂದು ವಿಚಾರ ಹೇಳಿದ್ರಿ. ಇಲ್ಲಿ ಬರ್ತಕ್ಕಂಥದ್ದು ನಂಬಿಕೆ ಅನ್ನೋ ವಿಚಾರ ಅಂತ ನೀವೇ ಪ್ರಸ್ತಾಪ ಮಾಡಿದ್ರಿ. ಈಗಾಗ್ಲಿ ಈಗ ಏನು ಇವ್ರು ಲೋಕಾಯುಕ್ತ ಅಂತ ಹೇಳಿದಾರಲ್ವಾ, ಸೊ ಮಾಡ್ಲಿ. ಈಗ ನಾವು ರಾಮಾಯಣ ಕಾಲದಲ್ಲಿಲ್ಲ, ಸೀತೆ ಮೇಲೆ ಒಂದು ಆರೋಪ ಬಂದ ತಕ್ಷಣ ಅಗ್ನಿ ಪರೀಕ್ಷೆ ಮಾಡೋದಕ್ಕೆ. ನಾವಿರ್ತಕ್ಕಂಥದ್ದು ಕಲಿಯುಗದಲ್ಲಿ, ನಾವಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ, ನಾವಿರ್ತಕ್ಕಂಥದ್ದು ನ್ಯಾಯಾಂಗ ವ್ಯವಸ್ಥೆನಲ್ಲಿ. ಈಗ ಅವರು ತನಿಖೆಗೆ ಕೊಟ್ಟಿದಾರಲ್ಲ, ಖಂಡಿತವಾಗ್ಲೂ ಅದರಿಂದನೂ ನಾವು ಗೆಲುವು ತಗೊಂಡು ಪವಿತ್ರವಾದಂತ ಒಂದು ರಿಸಲ್ಟ್ ಅನ್ನ ಕನ್ನಡಿಗರಿಗೆ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಬೇಸಿಕ್ ಆಗಿ ಇದನ್ನ ಮಾಡ್ಬಿಡಬಹುದಿತ್ತಲ್ಲ. ನೋಡಿ, ನಾವು ಹೋರಾಟ ಮಾಡ್ಲೇಬೇಕಲ್ಲ ಸರ್. ಈಗ ಎಲ್ಲರಿಗೂ ಒಂದೇ ನ್ಯಾಯ ಕೊಡಿ ಅಂತ ನಾವು ರಾಜ್ಯಪಾಲರನ್ನ ಇನ್ಫಾರ್ಮೇಶನ್ ಕೇಳ್ತಿದ್ದೇನೆ ದರ್ಶನ್ ಅವರೇ. ಸಿದ್ದರಾಮಯ್ಯನವರ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಬಂತಲ್ಲ, ತಾವರ್ ಚಂದ್ ಗೆಹ್ಲೋಟ್ ಅವರು 17A ಅಡಿಯಲ್ಲಿ ತನಿಖೆಗೆ ಅನುಮತಿಯನ್ನು ಕೊಟ್ಟರು. ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟಿಗೆ ಹೋದ್ರಿ. ಸಿದ್ದರಾಮಯ್ಯನವರು ಅವತ್ತೇ ಆಗ್ಲಿ ಬಿಡಿ ತನಿಖೆ, ನಾನು ನಿಷ್ಠರವಾಗಿದ್ದೀನಿ, ನಾನು ತಪ್ಪೇ ಇಲ್ಲ ಅಂತ ಜನರ ಮುಂದೆ ಬಂದು
ಅಥವಾ ತನಿಖೆ ಮಾಡೋದಕ್ಕೆ ಬಿಟ್ಟು ಬಿಟ್ಟಿದ್ರೆ ಇವತ್ತಿಗೂ ಕೂಡ ರಾಜ್ಯದ ಜನರಿಗೆ ಅದೊಂದು ಬೇರೆ ನೋಡಿ ಸಂದೇಶ ಹೋಗ್ತದೆ. ಅವ್ರ ಹಕ್ಕದು ಕೇಳುವಂತದ್ದು. ಓಕೆ, ನಾವು ಅದನ್ನ ಹೇಳಿದ್ದು ಡೆಮೋಕ್ರಸಿನಲ್ಲಿ ಇದ್ದೀವಿ. ಹೌದು. ಒಂದು ಯಾರೋ ಆರೋಪ ಮಾಡಿದಾಗ ನಾವು ಪ್ರಶ್ನೆ ಮಾಡುವಂತದ್ದು ನಮ್ಮ ಕರ್ತವ್ಯ. Okay. ಅದು ಕೋರ್ಟ್ ಅಲ್ಲಿ ಚಾಲೆಂಜ್ ಆಗಿದೆ. ಕೋರ್ಟ್ ಅಲ್ಲಿ ಇವಾಗ ಒಂದು ಜಡ್ಜ್ಮೆಂಟ್ ಬಂದಿದೆ, ನಾವು ಅದನ್ನು ಗೌರವಿಸ್ತಾ ಇದೀವಿ. ಸೊ ನೆಕ್ಸ್ಟ್ ನಮ್ಮ ಕಾನೂನಾತ್ಮಕ ಹೋರಾಟವನ್ನು ನಾವು ಮಾಡ್ತೀವಿ. ಇವತ್ತು ವಿಜಯೇಂದ್ರ ಅವ್ರು ಮಾತಾಡ್ತಾ ಇದ್ರಲ್ಲ, ಇದೇ ವಿಜಯೇಂದ್ರ ಅವ್ರ ಮೇಲೆ 20,000 ಕೋಟಿ ಕಿಕ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಯತ್ನಾಳ್ ಅವರು ಆರೋಪ ಮಾಡಿದ್ರಲ್ಲ, ಮತ್ತೆ ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಮಾತಾಡ್ತಾ ಇದ್ರಲ್ಲ, ಇದೇ ಗಂಗೇನಹಳ್ಳಿನಲ್ಲಿ ಒಂದು 1 ಎಕರೆ 11 ಗುಂಟೆ ಜಮೀನು ಸತ್ತವರ ಹೆಸರಲ್ಲಿ ಮುನ್ಶಾಮಣ್ಣ, ತಿಪ್ಪಾರೆಡ್ಡಿ, ನಾಗಪ್ಪ ಅಂತಲೇನೋ, ನಾಗಯ್ಯ ಅಂತಲೇನೋ ಅವರು ಇಲ್ವೇ ಇಲ್ಲ. 1976ರಲ್ಲಿ ಅದು ಏನು ಭೂ ಸ್ವಾಧೀನ ಆಗುವಂಥದ್ದು, 78ರಲ್ಲಿ ಪ್ರಕ್ರಿಯೆ ಮುಗಿತದೆ. ಇವ್ರು ನೋಡ್ರೆ 2007ರಲ್ಲಿ ನಾನು ಅದಕ್ಕೆ ನಿಮಗೆ ಹೇಳಿದ್ದು ಸಹಿ ಅನ್ನುವಂಥ ವಿಚಾರನ ನಾನು ಮೇಜರ್ ಆಗಿ ಹೇಳ್ತಾ ಹೋದೆ. ಈ ಗಂಗೇನಹಳ್ಳಿ ವಿಚಾರದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರ ಸಹಿ ಇದೆ. ಈ ಒಂದು ಏನು 17/C ಅಲ್ಲ, ಖಂಡಿತ ಆಗೇ ಆಗ್ತದೆ. ಸರ್ಕಾರ ಇದೆ, ತನಿಖೆ ಖಂಡಿತ ಮಾಡೇ ಮಾಡ್ತೀವಿ. ಈ ಪ್ರಕರಣದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಪತ್ರಗಳ ಮೇಲೆ ಪತ್ರ ಬರೀತಾರೆ. ಯಾವ AS ಅಧಿಕಾರಿಗಳು ಸರ್ ಇದು ಆಗಲ್ಲ ಅಂತಾನೆ ಹೇಳ್ತಾರೆ. ರಾಜಶೇಖರ ಅಯ್ಯನವರು ಉದ್ಭವ ಆಗ್ತಾರೆ. ಅವ್ರು ಯಾರು, ಅವ್ರ ಹುಟ್ಟು ಯಾವ್ದು, ಊರ್ ಯಾವ್ದು, ಅಡ್ರೆಸ್ ಯಾವ್ದು, ಅವ್ರ ತಂದೆ ತಾಯಿ ಯಾವ್ದು ಗೊತ್ತಿಲ್ಲ. ಕೊನೆಗೆ ಅವರ ಅತ್ತೆಯವರು ಕುಮಾರಸ್ವಾಮಿ ಅವರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ತಾಯಿ, ಅವರ ಒಂದು ಹೆಸರಲ್ಲಿ GP ಆಗ್ತದೆ. ಆಮೇಲೆ ನೀವು ಹೇಳ್ತಾ ಇರೋದು ನಮ್ಮ ಮೇಲೆ ಆರೋಪ ವಿತ್ ಡಾಕ್ಯುಮೆಂಟ್, ನೀವು 3 ಪೇಪರ್ಸ್ ನೋಡಿ ಮತ್ತೆ ಇನ್ನೊಂದು ನೋಡಿ ಸರ್. ನಿಮ್ ಪಾಯಿಂಟ್ ಅರ್ಥ ಆಗಿದೆ. ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ಅವ್ರ ಕಡೆನೇ 4 ಬೋಟ್ ತೋರಿಸ್ತಾ ಅದ್ರ ಜೊತೆಗೆ ಸರ್ ದೇಸಾಯಿ ಅವರ ಒಂದು ಆಯೋಗ ಇದೆಯಲ್ಲ, ಅದ್ರ ತನಿಖೆನು ಮೂಡಾದೇ ಆಗ್ತಾ ಇರ್ತಕ್ಕಂಥದ್ದು. ಆಗ್ಲಿ, ನಾವೇ ಕೊಟ್ಟಿರೋದು. ವಿ ಆರ್ ವೆರಿ ಕ್ಲಿಯರ್, ವಿ ಆರ್ ವೆರಿ ಓಪನ್. ಬರ್ತೀನಿ. BV ಗಣೇಶ್